ಗಂಡನಿಗೆ ಪ್ಯಾರಾಲಿಸಿಸ್ ಇದ್ದ ಕಾರಣ ಬೇರೆಯವನಿಗಾಗಿ ಜೋಡಿ ಆಪ್ನಲ್ಲಿ ಹುಡುಕ್ತಾ ಇದ್ದ ಆ ಮಹಿಳೆಗೆ ಹೆಂಡತಿಗೆ ಪ್ಯಾರಾಲಿಸಿಸ್ ಇದ್ದಂತಹ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ. ನಂತರ ಲವ್ ಆಯ್ತು. ಮುಂದೇನಾಯ್ತು ಈ ಸ್ಟೋರಿ ನೋಡಿ. ಜೋಡಿ ಆಪ್ನಲ್ಲಿ ಪ್ರೇಮಾಂಕುರ, ಮದುವೆ ಆಗೋಕೆ ಮನೆಗಳ್ಳತನ, ಖತರ್ನಾಕ್ ಪ್ರೇಮಿಗಳು ಅರೆಸ್ಟ್. ಅಲೆಲೆಲೆಲೆಲೆ ಹೀಗೂ ನಡೆಯುತ್ತಾ? ಮದುವೆ ಆಗೋದಕ್ಕೆ ಮನೆಗಳ್ಳತನ ಮಾಡ್ತಿದ್ದ ಖತರ್ನಾಕ್ ಪ್ರೇಮಿಗಳು ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಳ್ಳತನ ಮಾಡಿ ತಮಿಳುನಾಡಿನ ಚೆನ್ನೈನಲ್ಲಿ ಸೆಟಲ್ ಆಗಿದ್ದ ನಾರಾಯಣಸ್ವಾಮಿ, ನವೀನಾ ಎಂಬ ಫ್ರಾಡ್ ಪ್ರೇಮಿಗಳನ್ನ ಪೊಲೀಸರು ಲಾಕ್ ಮಾಡಿದ್ದೇ ರೋಚಕ. ಈ ಐನಾತಿ ಪ್ರೇಮಿಗಳ ಹಿನ್ನೆಲೆಯೇ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಅಂದಹಾಗೆ ಈ ಐನಾತಿ ನಾರಾಯಣಸ್ವಾಮಿಗೆ ಮದುವೆ ಆಗಿತ್ತು. ಮೊದಲ ಹೆಂಡತಿಗೆ ಪ್ಯಾರಾಲಿಸಿಸ್ ಆಗಿರೋದ್ರಿಂದ ಬೇರೊಬ್ಬಳಿಗಾಗಿ ಹುಡುಕಾಟ ನಡೆಸ್ತಿದ್ದ. ಈ ವೇಳೆ ಜೋಡಿ ಆಪ್ನಲ್ಲಿ ನವೀನಾ ಎಂಬಾಕಿಯ ಪರಿಚಯವಾಗಿದೆ. ನಾರಾಯಣಸ್ವಾಮಿ ಹೆಂಡತಿಗೆ ಪ್ಯಾರಾಲಿಸಿಸ್ ಆಗಿತ್ತು, ನವೀನಾಳ ಗಂಡನಿಗೂ ಪ್ಯಾರಾಲಿಸಿಸ್ ಆಗಿತ್ತು. ಇಬ್ಬರ ಪರಿಚಯ ಕ್ರಮೇಣ ಪ್ರೇಮಕ್ಕೆ ತಿರುಗಿ ನಂತರ ಇಬ್ಬರು ಮಕ್ಕಳನ್ನ ಬಿಟ್ಟು ಮದುವೆಯಾಗೋದಕ್ಕೆ ಮುಂದಾಗಿದ್ದಾರೆ. ಆದರೆ ಮದುವೆಗೆ ಹಣ ಹೊಂದಿಸೋದೇ ಕಷ್ಟವಾಗಿತ್ತು ನೋಡಿ. ಆಡುಗೋಡಿ ಪೊಲೀಸ್ ಠಾಣೆ ಸರಹದ್ದಿನವರು ನಲ್ಲಿ ಆಗಿರ್ತಕ್ಕಂಥ ಒಂದು ಸರ್ವೆಂಟ್ ಥೆಫ್ಟನ್ನು ಸ್ಥಳೀಯ ಪೊಲೀಸರು ಪತ್ತೆ ಮಾಡಿರ್ತಾರೆ. 24/7 ಒಬ್ಬ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಆತನನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆತ ತಾನು ಈ ಎಲ್ಲ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿದ್ದು, ಜೊತೆಗೆ ಅದನ್ನು ಒಂದು ತನ್ನ ಎರಡನೇ ಪತ್ನಿಯ ಒಂದು ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ದರ ಮೇರೆಗೆ ಆತ ಮತ್ತು ಆತನ ಎರಡನೇ ಪತ್ನಿಯನ್ನು ಬಂಧಿಸಿ ಅವರಿಂದ 333 ಗ್ರಾಂ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಆರೋಪಿ ನಾರಾಯಣಸ್ವಾಮಿ ತಾಯಿ ಲಕ್ಕಸಂದ್ರದಲ್ಲಿ ಮನೆ ಕೆಲಸ ಮಾಡ್ತಿದ್ಲು. ತಾಯಿ ಕೆಲಸ ಮಾಡ್ತಾ ಇದ್ದ ಮನೆಗೆ ಆಗಾಗ ಹೋಗ್ತಿದ್ದ ನಾರಾಯಣಸ್ವಾಮಿ ಆ ಮನೆಯಲ್ಲಿ ಚಿನ್ನಾಭರಣ ಇರುವ ಮಾಹಿತಿಯನ್ನು ಸಂಗ್ರಹಿಸಿದ್ದ. ಮೊದಲೇ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದ ನಾರಾಯಣಸ್ವಾಮಿ ಆ ಮನೆಯಿಂದ ಸುಮಾರು 333 ಗ್ರಾಂ ಚಿನ್ನಾಭರಣವನ್ನ ಕದ್ದಿದ್ದಾನೆ. ಬಳಿಕ ಮದುವೆಯಾಗಿ ಚೆನ್ನೈನಲ್ಲಿ ಸೆಟಲ್ ಆಗಿದ್ದಾನೆ. ಘಟನೆಯ ಸಂಬಂಧ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರಿಂದ ಆರೋಪಿಯನ್ನ ಹುಡುಕಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮದುವೆಯಾಗಿದ್ದ ಜೋಡಿಗಳಿಬ್ಬರು ಎರಡನೇ ಮದುವೆ ಮಾಡಿಕೊಳ್ಳಿಕ್ಕೆ ಪ್ಲಾನನ್ನು ಮಾಡಿ ಮದುವೆ ಮಾಡಿಕೊಳ್ಳಲು ಹಣ ಇಲ್ಲದಿದ್ದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕಳ್ಳತನ ಮಾಡಿ ಬಂದಂಥ ಹಣದಲ್ಲಿ ಮದುವೆಯಾಗಿ ಚೆನ್ನೈಯಲ್ಲಿ ಸೆಟಲ್ ಆಗಿದ್ದಂತಹ ಕಳ್ಳ ದಂಪತಿಗಳನ್ನು ಪೊಲೀಸರು ಬಂಧಿಸಿದ್ದು ತನಿಖೆಯನ್ನು ಮಾಡ್ತಿರುವಂಥದ್ದು. ಕದ್ದ ಚಿನ್ನವನ್ನೇ ಹಾಕಿ ಶೋಕಿ, ವಾಟ್ಸಪ್ ಡಿಪಿ ಹಾಕಿ ಕಳ್ಳಿ ಲಾಕ್. ಮತ್ತೊಂದು ಪ್ರಕರಣದಲ್ಲಿ ಕದ್ದು ಚಿನ್ನವನ್ನ ವಾಟ್ಸಪ್ ಡಿಪಿ ಹಾಕೊಂಡು ಶೋಕಿ ಮಾಡ್ತಿದ್ದವಳು HAL ಪೊಲೀಸರ ಕೈನಲ್ಲಿ ತಗಲಾಕೊಂಡಿದ್ದಾಳೆ. ಹೊಸಪೇಟೆ ಮೂಲದ ರೇಣುಕಾ ಚಿನ್ನದ ಆಸೆಗೆ ಮಾರತ್ತಹಳ್ಳಿ ಪೂರ್ವ ಫೌಂಟೇನ್ ಅಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ಲು. ಎಲ್ಲರ ಚಲನವಲನವನ್ನು ಗಮನಿಸಿದಂತಹ ಈಕೆ 100 ಗ್ರಾಂ ಚಿನ್ನವನ್ನ ಕದ್ದೊಯ್ದಿದ್ದಾಳೆ. ಪೊಲೀಸರು ಕರೆಸಿ ವಿಚಾರಣೆ ಮಾಡಿದಾಗ ನನಗೇನು ಗೊತ್ತಿಲ್ಲ, ನಾನವಳಲ್ಲ ಅಂಥೇಳಿ ನಾಟಕವಾಡಿದ್ಲು. ಪೊಲೀಸರು ಏನು ಮಾಡೋದಿಲ್ಲ ಅಂತ ತಿಳಿದು ಕದ್ದ ನೆಕ್ಲೆಸ್ ಅನ್ನ ಧರಿಸಿ ಫೋಟೋ ತೆಗೆಸ್ಕೊಂಡು ಅದನ್ನ ವಾಟ್ಸಪ್ ಡಿಪಿಗೆ ಬೇರೆ ಹಾಕಿದ್ಲು. ಡಿಪಿ ನೋಡಿ ರೇಣುಕಾ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸಿದಾಗ ಈಕೆ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಅನ್ನ ಹಾಕುತ್ತಿದ್ದ ಮನೆಗೆ ಕನ್ನ ಹಾಕಿದ ಮಹಿಳೆಯನ್ನು HAL ಪೊಲೀಸರು ಬಂಧಿಸಿದ ರೀತಿ ಬಹಳ ರೋಚಕವಾಗಿರುವಂಥದ್ದು. ಮಹಿಳೆ ತಾನು ಕದ್ದ ಚಿನ್ನಾಭರಣವನ್ನು ತನ್ನ ಮದುವೆ ಸಂಭ್ರಮದಲ್ಲಿ ಹಾಕಿಕೊಂಡು ಫೋಟೋ ತೆಗೆಸಿದ್ದ ಫೋಟೋಗಳನ್ನು ಮೊಬೈಲ್ DPಯಲ್ಲಿ ಹಾಕಿಕೊಂಡು ಅದೇ HAL ಪೊಲೀಸರಿಗೆ ಲಾಕ್ ಆಗಿರುವಂಥ ಘಟನೆ ನಡೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು.